ನಮ್ಮನೆ ಹತ್ರ ಸ್ವಲ್ಪ ಅಪ್ ಜಾಸ್ತಿ ಇದಾವೆ. ಸೊ ಹಂಗಾಗಿ ನಾನು ಪ್ಲಸ್ ಅಡಿಷನಲ್ ಎಲೆಕ್ಟ್ರಿಕ್ ಸಿಕ್ಬಿಟ್ರೆ ಹೈಟ್ ಇರೋ ಟೈಮಲ್ಲಿ ಎಲೆಕ್ಟ್ರಿಕ್ ಯೂಸ್ ಮಾಡ್ತೀನಿ. ಮತ್ತೆ ಫ್ಲಾಟ್ ರೋಡ್ಗಳಲ್ಲಿ ನಾರ್ಮಲ್ ರೋಡ್ಗಳಲ್ಲಿ ಪೆಡಲ್ ಯೂಸ್ ಮಾಡ್ಕೋತೀರಾ. ಅದಕ್ಕೋಸ್ಕರ ನಾನು ಈಗ ಹುಡುಕ್ತಾ ಇದ್ದೀನಿ ಸೈಕಲ್ ಎಲೆಕ್ಟ್ರಿಕ್. ಪೆಡಲ್ ಬರುತ್ತೆ, ನಾರ್ಮಲ್ ಎಕ್ಸಲೇಟರ್ ಕುಟ್ಕೊಂಡು ಕೂಡ ಹೋಗ್ಬೋದು. ಆ ಥರ ಬೇಕಾದ್ರೆ ತುಂಬಾ ಅಪ್ ಇದ್ದಾಗ ಒಂಚೂರು ಎಕ್ಸಲೇಟರ್ ಯೂಸ್ ಮಾಡ್ಕೊಳ್ಳೋದು, ಮತ್ತೆ ಫ್ಲಾಟ್ ರೋಡಲ್ಲಿ ತುಳ್ಕೊಂಡು ಹೋಗ್ಬೋದು ಅನ್ನೋ ಥರ ಐಡಿಯಾ. ಹೇಳಿ ಸರ್. ಮೇಡಮ್, ಈಗ ನಾನು ಒಂದು ಎಲೆಕ್ಟ್ರಿಕಲ್ ಸೈಕಲ್ ನೋಡ್ತಿದ್ದೀನಿ. ಎಲೆಕ್ಟ್ರಿಕ್ ಸೈಕಲ್ ಈಗ ಆಲ್ರೆಡಿ ನನ್ನ ಹತ್ರ ಒಂದು ಸೈಕಲ್ ಇದೆ, ನಾರ್ಮಲ್ ರೆಗ್ಯುಲರ್ ಸೈಕಲ್. ಹೊಸ ತಗೊಂಡಿದ್ದು 6 months ಬ್ಯಾಕ್. ಬಟ್ ಉಳಿಲಿಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ಇವನ್ ಕವರ್ ಓಪನ್ ಮಾಡಿಲ್ಲ, ಆ ಥರನೇ ಇದೆ. ಓಕೆ. ಸೊ ಈಗ ನಾನು ಅದನ್ನ ಎಕ್ಸ್ಚೇಂಜ್ ಅಲ್ಲಿ ಎಲೆಕ್ಟ್ರಿಕ್ ಸೈಕಲ್. ಇವಾಗ ನಿಮಗೆ ಆ ಸೈಕಲ್ ಬೇಡ, ಇವಾಗ ಎಲೆಕ್ಟ್ರಿಕಲ್ ವಿತ್ ಪೆಡಲ್ ಇರ್ಬೇಕು ನನಗೆ. ಓಕೆ. ಎಲೆಕ್ಟ್ರಿಕಲ್ ಸೈಕಲ್ ಅಲ್ಲಿ ಯಾವ್ದಂತ ಏನಾದ್ರು ಐಡಿಯಾ ಇದೆಯಾ ಸರ್? ಸ್ವಲ್ಪ ಲೋ ಬಡ್ಜೆಟ್ ಅಲ್ಲಿ. ವಿತ್ ಗೇರಾ ವಿತೌಟ್ ಗೇರಾ? ವಿತೌಟ್ ಗೇರ್ ಸಾಕು. ವಿತೌಟ್ ಗೇರ್ ಸ್ವಲ್ಪ ಲೋ ಬಡ್ಜೆಟ್ ಅಲ್ಲಿ. ಓಕೆ ಸರ್. X1 ಸೈಕಲ್ ನಿಮಗೆ ಈ ಮೋಟರ್ ರೈಡ್ ಅಲ್ಲಿ X1 ಸೈಕಲ್ ಅಂತ ಹೇಳ್ಬಿಟ್ಟಿದೆ. ನೋಡ್ತೀರಾ ಸರ್ ಆ ಸೈಕಲ್ ನ? ನೋಡ್ತೀನಿ. X1 ಅಲ್ಲಿ ಬೇಸಿಕ್ ಮಾಡೆಲ್. X1 ಅಂತ ಹೇಳ್ಬಿಟ್ಟು ಇದು ಜಸ್ಟ್ ಡೆಮೋ ಅಷ್ಟೇ ಇಲ್ಲಿ ಇಟ್ಟಿರೋದು. ಇದರಲ್ಲಿ ನಿಮ್ಗೆ ಡಿಸ್ಪ್ಲೇ ಬರೋದಿಲ್ಲ, ವಿತೌಟ್ ಡಿಸ್ಪ್ಲೇ ಬರುತ್ತೆ. ಅಂದ್ರೆ ನಿಮ್ಗೆ ನಾರ್ಮಲ್ ಸೈಕಲ್ ಹೆಂಗಿರುತ್ತೋ ಹಾಗಿರುತ್ತೆ. ಬ್ಯಾಟ್ರಿ ಒಂದು ಇನ್ಕ್ಲೂಡ್ ಆಗುತ್ತೆ. ನಿಮ್ಗೆ 30 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಸರ್. ಇದು ನಾರ್ಮಲ್ ಸೈಕಲ್ ನಿಮಗೆ X1 ಅಂತ. ಓಕೆ. ಇದರದ ನೆಕ್ಸ್ಟ್ ರೇಂಜ್? ಇದ್ರದ್ದು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ X2 ಅಂತ ಸಿಗುತ್ತೆ. ಯಾವುದು? ಅದು ಬಂದ್ಬಿಟ್ಟು ಲೇಡಿ ಯುನಿಸೆಕ್ಸ್ ಸೈಕಲ್ ಸರ್. ಅದು ಲೇಡೀಸ್ ಓಡಿಸಬಹುದು, ಜೆಂಟ್ಸ್ ಓಡಿಸಬಹುದು ಸೈಕಲ್ ನ. ಇದರಲ್ಲಿ ನಿಮ್ಗೆ ಏನ್ ಮೈನ್ ಅಂದ್ರೆ ಇದರಲ್ಲಿ ನಿಮ್ಗೆ ಡಿಸ್ಪ್ಲೇ ಬರೋದಿಲ್ಲ. ಇದೊಂದು ಬಾರ್ ಬರುತ್ತೆ, ಹುಡುಗಿಯರು ಓಡಿಸಕ್ಕಾಗಲ್ಲ. ಹೌದು. ಓಕೆ. ಸೊ X2 ಯಾವುದು? X2 ಇದೆ. X2 ಇದೆ. ಬಂದ್ಬಿಟ್ಟು ನಿಮ್ಗೆ ಏನಂದ್ರೆ ಅದ್ರಲ್ಲಿ X1 ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಬರೋದಿಲ್ಲ, ಇದರಲ್ಲಿ ನಿಮ್ಗೆ ಡಿಸ್ಪ್ಲೇ ಬರುತ್ತೆ. ಎಷ್ಟು ಮೇಡಮ್ ಇದು? ಇದು ಬಂದ್ಬಿಟ್ಟು ನಿಮಗೆ 29,000 ಆಗುತ್ತೆ ಸರ್. ಅದು 4,000 ಡಿಫರೆಂಟ್. ಹೌದು, 4,000 ಡಿಫರೆಂಟ್ ಇದೆ. ಓಕೆ. ಈಗ ನಮ್ಮ ಮನೆಯಲ್ಲಿ ಸೈಕಲ್ ಇದೆ, ಹಂಗೆ ಪ್ಯಾಕೆಟ್ ಹೆಂಗಿದೆ ಹಂಗೆ ಇದೆ. ತಗೊಂಡ್ ಬಂದಿದ್ದೀರಾ ಸೈಕಲ್? ಏನಾದ್ರು ಸೈಕಲ್ ತಗೊಂಡ್ ಒಂದ್ ವೇ ಹೋಗ್ತಾ ಇದ್ದೆ, ಬೋರ್ಡ್ ನೋಡಿ ನಿಲ್ಲಿಸ್ತೆ. ಯಾರಿಗೆ? ನಿಮಗೆ ನೋಡ್ತಾ ಇದ್ದೀರಾ? ನನಗೆ. ನಿಮಗೆನಾ? ಸೊ ನನಗೆ ಇವಾಗ ವಿತ್ ಎಲೆಕ್ಟ್ರಿಕ್ ಮತ್ತೆ ಪೆಡಲ್ ಎರಡೂ ಇದ್ರೆ ಸರ್ ನಿಮ್ಗೆ ಎಲೆಕ್ಟ್ರಿಕಲ್ ಅಂದ್ರೆ ಮ್ಯಾನ್ಯುವಲ್ ಸರ್. ಈತೆ ಪೆಡಲ್ ಬರುತ್ತೆ, ನಾರ್ಮಲ್ ಎಕ್ಸಲೇಟರ್ ಕುಟ್ಕೊಂಡು ಕೂಡ ಹೋಗ್ಬೋದು. ಆ ಥರನೇ ಬೇಕಾದ್ರೆ ತುಂಬಾ ಅಪ್ ಇದ್ದಾಗ ಒಂಚೂರು ಎಕ್ಸಲೇಟರ್ ಯೂಸ್ ಮಾಡ್ಕೊಳ್ಳೋದು, ಮತ್ತೆ ಫ್ಲಾಟ್ ರೋಡ್ ಅಲ್ಲಿ ತುಳ್ಕೊಂಡು ಹೋಗ್ಬೋದು ಅನ್ನೋ ತರ ಐಡಿಯಾ. ಆಗುತ್ತೆ. 58,000. ಇದ್ರಲ್ಲಿ ನಿಮ್ಗೆ ಮೇನ್ ಫೀಚರ್ಸ್ ಏನಂದ್ರೆ ನೀವೇನಾದ್ರೂ ಆಚೆ ಕಡೆ ಹೋಗ್ಬೇಕಾದ್ರೆ ಫೋಲ್ಡಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಇದು ನಿಮ್ಗೆ ಮೈಲೇಜ್ ಅಂದ್ರೆ ಒಂದು 80 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಹೌದು. ಇದ್ರಲ್ಲಿ ಮತ್ತೆ ನಿಮ್ಗೆ ಇಂಡಿಕೇಟರ್ ಲೈಟ್ ಕೂಡ ಬರುತ್ತೆ, ಲಾಕ್ ಇನ್ ಲಾಕ್ ಔಟ್ ಸಸ್ಪೆನ್ಷನ್ ಕೂಡ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಜಾಸ್ತಿ ಫೀಚರ್ಸ್ ಇದೆ, ಜಾಸ್ತಿ ಕಿಲೋಮೀಟರ್ ಕೂಡ ನಿಮ್ಗೆ ಹೋಗುತ್ತೆ ಇದು. ನನಗೆ ಸೈಕಲ್ ಅಲ್ಲಿ ಏನ್ ಗೊತ್ತಾ ಮೇಜರ್ ಡೌಟ್? ಇಷ್ಟೊತ್ತು ನಾನು ಯಾವಾಗಲೂ ತಗೊಂಡ್ಬಿಡ್ತಾ ಇದ್ದೆ. ನನಗೆ ಮೇಜರ್ ಡೌಟ್ ಸೈಕಲ್ ಅಂದ್ರೆ ಈಗ ಎಲ್ಲ ಹೊರಗಡೆ ತಗೊಂಡ್ ಹೋಗ್ತೀವಿ ಸೈಕಲ್ ನ. ಪಾರ್ಕ್ ಮಾಡ್ರೆ ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಅಂತ. ಸರ್ ನೀವು ಲಾಕ್ ಮಾಡ್ಬಿಡಿ, ಕೀ ತಗೊಂಡ್ಬಿಡಿ, ನಿಮ್ಗೆ ಯಾರು ತಗೊಂಡ್ ಹೋಗ್ಲಿಕ್ಕೆ ಆಗೋದಿಲ್ಲ. ಸೈಕಲ್ ಎತ್ಕೊಂಡು ಹೋಗ್ಬೋದಲ್ಲ ಮೇಡಮ್? ಸೈಕಲ್ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀರಾ? ಓಕೆ. ಏನ್ ಮಾಡೋದು ಅಂತ ಅದೊಂದು ಯೋಚನೆಗಾಗಿ ನಾನು ಡಿಲೇ ಮಾಡಿದೆ. X1 ಮಾಡೆಲ್ ಏನಾದ್ರು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಗೆ ಇನ್ನ ಪ್ರೀಮಿಯಂ ಆಗಿರೋ ಮಾಡೆಲ್ಸ್ ಗಳಿದಾವೆ ನಮ್ಮ ಹತ್ರ. ನೀವು ಯಾವ ತರ ಮಾಡೆಲ್ಸ್ ನೋಡ್ತಾ ಇದ್ದೀರಾ? ಮಿಡ್ ರೇಂಜ್. ಲೋನು ಬೇಡ, ಹೈನು ಬೇಡ, ಚೆನ್ನಾಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಪ್ರೀಮಿಯಂ ಆಗಿರ್ಬೇಕು ಅಂತ ನೀವು ಕೇಳ್ತಾ ಇದೀರಲ್ವಾ? ಬೆಸ್ಟ್ ಆಗಿ ಒಂದು ಸೈಕಲ್ ಇದೆ ನಿಮ್ಗೆ, ಅದನ್ನ ತೋರಿಸ್ತೀನಿ, ಬನ್ನಿ. ತಗೊಂಡ್ ಹೋಗ್ಲಿಕ್ಕೆ ಆಗೋದಿಲ್ಲ, ಸೈಕಲ್ ಎತ್ಕೊಂಡು ಹೋಗ್ಬೋದಲ್ಲ ಮೇಡಮ್? ಸೈಕಲ್ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದೀರಾ? ಓಕೆ. ಏನ್ ಮಾಡೋದು ಅಂತ ಅದೊಂದು ಯೋಚನೆಗಾಗಿ ನಾನು ಡಿಲೇ ಮಾಡಿದೆ. X1 ಮಾಡೆಲ್ ಏನಾದ್ರು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಗೆ ಇನ್ನ ಪ್ರೀಮಿಯಂ ಆಗಿರೋ ಮಾಡೆಲ್ಸ್ ಗಳಿದಾವೆ ನಮ್ಮ ಹತ್ರ. ನೀವು ಯಾವ ತರ ಮಾಡೆಲ್ಸ್ ನೋಡ್ತಾ ಇದ್ದೀರಾ? ಮಿಡ್ ರೇಂಜ್. ಲೋನು ಬೇಡ, ಹೈನು ಬೇಡ, ಚೆನ್ನಾಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಪ್ರೀಮಿಯಂ ಆಗಿರ್ಬೇಕು ಅಂತ ನೀವು ಕೇಳ್ತಾ ಇದೀರಲ್ವಾ? ಬೆಸ್ಟ್ ಆಗಿ ಒಂದು ಸೈಕಲ್ ಇದೆ ನಿಮ್ಗೆ, ಅದನ್ನ ತೋರಿಸ್ತೀನಿ. ವೀಲ್ ಬೇಸ್ ಕಡಿಮೆ ನಿಮ್ಗೆ ವೀಲ್ ಬೇಸಿಕ್ ಅಂತ ಅಂದ್ರೆ 27 ಸೈಜ್ ಅಲ್ಲಿ ತಗೊಂಡ್ಬಿಡಿ, ಸಿಗುತ್ತೆ. ಓಕೆ. ನಿಮ್ಗೆ ಸ್ವಲ್ಪ ಕುಳ್ಳ ಬರುತ್ತೆ. ಮತ್ತೆ ಏನಂತ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಏನಾದ್ರು ಟೈರ್ ಪಂಚರ್ ಆಯ್ತು ಅಂದ್ರೆ ನೀವು ಸೈಕಲ್ ನ ಎತ್ಕೊಂಡು ಹೋಗಿ ಪಂಚರ್ ಶಾಪ್ ಗೆ ಕೊಡ್ಬೇಕಂತ ಏನಿಲ್ಲ. ಇಲ್ಲೊಂದು ಹುಕ್ ಬರುತ್ತೆ, ಈ ಹುಕ್ ನ ರಿಲೀಸ್ ಮಾಡ್ಬೇಕು, ತೆಗಿಬೇಕು. ತೆಗೆದ್ರೆ ನೀವು ಟೈರ್ ನ ಮಾತ್ರ ತಗೊಂಡು ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಂಡ್ ಬರ್ಬೋದು. ಟ್ಯೂಬ್ಲೆಸ್ ಎಲ್ಲ ಬರಲ್ವಾ ಈಗ ಇದರಲ್ಲಿ? ಇಲ್ಲ ಸರ್, ಎಲ್ಲ ಸೈಕಲ್ ಮೇಲೆ ಎಲ್ಲ ಟ್ಯೂಬೇ ಬರೋದು ನಿಮಗೆ. ಟ್ಯೂಬ್ಲೆಸ್ ಯಾವುದು ಇಲ್ಲ ಅಲ್ಲ? ಇಲ್ಲ ಸರ್, ಇರೋದು. ಐ ಎಂಡ್ ಗೆ ಹೋದ್ರೂ ಇಲ್ಲ. ಇಲ್ಲ. ಓಕೆ. ಫೀಚರ್ಸ್ ಹೇಳಿ ಮೇಡಮ್, ಏನೇನು ಫೀಚರ್ ಇದೆ ಸರ್? ಇದರಲ್ಲಿ ಫ್ಯೂಚರ್ಸ್ ಅಂತ ಅಂದ್ರೆ ನಿಮ್ಗೆ ಲಾಕ್ ಇನ್ ಲಾಕ್ ಔಟ್ ಸಸ್ಪೆನ್ಷನ್ ಬರೋದಿಲ್ಲ ಅಷ್ಟೇ, ಬಟ್ ನಿಮ್ಗೆ ಇಲ್ಲಿ ಸಸ್ಪೆನ್ಷನ್ ಇರುತ್ತೆ ನಾರ್ಮಲ್ ಆಗಿ. ಓಕೆನಾ? ಸೊ ನಮಗೆ ಹಂಪ್ ಅಲ್ಲಿ ಹಳ್ಳದಲ್ಲಿ ಇಳಿಸಿದ್ರೆ ಫೀಲ್ ಆಗಲ್ಲ, ಬ್ಯಾಕ್ ಪೇನ್ ಏನಾಗಲ್ಲ, ಆತರ ಎಲ್ಲ ಏನೋಗಲ್ಲ. ನಿಮ್ಗೆ ಇದು ಸೀಟ್ ಬಂದ್ಬಿಟ್ಟು ಅಡ್ಜಸ್ಟಬಲ್ ಸೀಟ್ ಇರುತ್ತೆ. ಓಕೆ. ಸಸ್ಪೆನ್ಷನ್ ಇಲ್ಲ ಅಲ್ಲ? ಸಸ್ಪೆನ್ಷನ್ ಇಲ್ಲ ಸರ್ ನಿಮ್ಗೆ. ಇಲ್ಲಿ ಸಸ್ಪೆನ್ಷನ್ ಬಂದು ಇಲ್ಲಿ ಬರುತ್ತೆ, ಫ್ರಂಟ್ ಮಾತ್ರ ಬರುತ್ತೆ. ಹೌದು. ನಿಮ್ಗೆ ಫ್ರಂಟ್ ಬ್ಯಾಕ್ ನಿಮ್ಗೆ ಡಿಸ್ಪ್ಲೇ ಕೂಡ ಬರುತ್ತೆ, ಸರಿನಾ? ಸೊ ಮೇಡಮ್, ನೀವು ಆಗ್ಲೇ ಹೇಳ್ದಂಗೆ ನನ್ನ ಹತ್ರ ಈಗ ಒಂದು ಹೊಸ ಸೈಕಲ್ ಇದೆ, ಒಂದು 6 months ಬ್ಯಾಕ್ ತಗೊಂಡಿದ್ದು. ನಾನು ಯೂಸೇ ಮಾಡಿಲ್ಲ ಸೈಕಲ್, ಅದು ಹಂಗೆ ಇಟ್ಟಿದ್ದೀನಿ. ನಮ್ಮನೆ ಹತ್ರ ಸ್ವಲ್ಪ ಅಪ್ ಜಾಸ್ತಿ ಇದಾವೆ. ಸೊ ಹಂಗಾಗಿ ನಾನು ಪ್ಲಸ್ ಅಡಿಷನಲ್ ಎಲೆಕ್ಟ್ರಿಕ್ ಸಿಕ್ಬಿಟ್ರೆ ಹೈಟ್ ಇರೋ ಟೈಮಲ್ಲಿ ಎಲೆಕ್ಟ್ರಿಕ್ ಯೂಸ್ ಮಾಡ್ತೀನಿ, ಮತ್ತೆ ಫ್ಲಾಟ್ ರೋಡ್ಗಳಲ್ಲಿ ನಾರ್ಮಲ್ ರೋಡ್ಗಳಲ್ಲಿ ಪೆಡಲ್ ಯೂಸ್ ಮಾಡ್ಕೋತೀನಿ. ಅದಕ್ಕೋಸ್ಕರ ನಾನು ಈಗ ಹುಡುಕ್ತಾ ಇದ್ದೀನಿ ಸೈಕಲ್, ಎಲೆಕ್ಟ್ರಿಕ್ ಸೈಕಲ್. ಓಕೆ. ನಿಮ್ಗೆ ಅದೇ ಹೇಳಿದ್ನಲ್ವಾ, ಇದು ನಿಮ್ಗೆ ಬೆಸ್ಟ್ ಪ್ರೀಮಿಯಂ ಮಾಡೆಲ್ ಇದೆ ಸರ್ ಅಂತ ಹೇಳ್ಬಿಟ್ಟು.
ಮತ್ತೆ ನಿಮ್ಗೆ ಇದು ಇವಾಗ ನಿಮ್ಗೆ ಇದೇ ಮಾಡೆಲ್ ಓಕೆನಾ ಇಲ್ಲ X1 ಗೆ ಹೋಗ್ತೀರಾ ಹೇಗೆ? ಇಲ್ಲ ಇದೆ ಓಕೆ ಇದೆ